ಇವತ್ತು ನಮ್ಮಲ್ಲಿ ಕಸಿ ಮಾವುಗಳು ಭಾರಿ ಕಡಿಮೆ. ಅದರಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ನಮಗೆ ಹತ್ತಿರದಲ್ಲಿ ತೋರಿಸ್ಲಿಕ್ಕೆ ಕೆಳಗೆ ಬಗ್ಗಿದೆ. ಸೂಪರ್ ಆಗಿ ಗೊಂಚಲು ಆಗಿರುವಂತ ಮಾವಿನಕಾಯಿ ಆಗಿದೆ. ಕ್ಯಾಬೇಜ್ ನೋಡಿ ಈಗ ಕಟ್ತಾ ಉಂಟು. ಈಗ ಇದಕ್ಕೆ ಸಹ ಅಷ್ಟೇ ಹಟ್ಟಿ ಗೊಬ್ಬರವೇ ಅಲ್ಲ ಹಾಕ್ತಾ ಇದಕ್ಕೆ ರೋಗ ಎಲ್ಲ ಭಾರಿ ಬರ್ತದಲ್ಲ, ಏನು ಬರ್ಲಿಲ್ಲ ಏನು? ಮತ್ತೆ ನಮ್ಮ ಸಿಟಿಯಲ್ಲಿ ನಮಗೆ ಮರ ಅಥವಾ ಕಂಬ ಇದ್ದವು ಸಿಗುದಿಲ್ಲ. ಎಲ್ಲಿಂದ ತರುದು? ಹೌದು, ಎಲ್ಲಿಂದ ತರುದು? ಹಳ್ಳಿಯಲ್ಲಿ ಆದ್ರೆ ಹಳ್ಳಿಯಲ್ಲೂ ಸಿಗುದಿಲ್ಲ. ಹಳ್ಳಿಯಲ್ಲೂ ಸಿಕ್ಕಿದ್ರು ಕೂಡ ಈಗ ಗೊತ್ತುಂಟು, ಮರ ಕಡಿಲಿಕ್ಕೆ ಬಿಡುದಿಲ್ಲ ಫಾರೆಸ್ಟ್. ಅದಕ್ಕೆ ರೆಡಿ ಮಾಡ್ಲಿಕ್ಕೆ ಲೇಬರ್ ಚಾರ್ಜ್ ಆಗ್ಬೋದು. ಸುಲಭದ ಗೊಬ್ಬರ, ನಮ್ಮ ಸಾವಯವ ಗೊಬ್ಬರ ನಾವು ಮನೆಯಲ್ಲೇ ರೆಡಿ ಮಾಡೋದು. ಹೇಗಾಗ್ತದೆ ಅದು ಹಾಕುವಾಗ? ಒಳ್ಳೆ ಆಗ್ತದೆ, ನಾವೀಗ ಅದನ್ನೇ ಯೂಸ್ ಮಾಡ್ತೇನೆ. ಕಸದಿಂದ ರಸ? ಹೌದೌದು, ಕಸದಿಂದ ತರಕಾರಿಗೆ ಜೀವ ಕೊಡ್ತೀರಿ. ಖಂಡಿತ. ಅದಕ್ಕೆ ಇನ್ನು ಏನ್ ಮಾಡ, ನಮಗೆ ಈ ಹೊರಗಿನ ಔಷಧಿ ತಂದು ಸಿಂಪಡಣೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ವಿಷವನ್ನು ತಿನ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾವೇ ಒಂದು ಪ್ರಯೋಗ ಮಾಡುವ ಅಂತ ಹೇಳಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮನೆಯಲ್ಲೇ ತಯಾರಿಸಿದ ಅರಶಿನವನ್ನ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಪುತ್ತೂರಿನ ಪಕ್ಕದ ಬನ್ನೂರಲ್ಲಿದ್ದೇನೆ. ಮನೆಯ ಪಕ್ಕದಲ್ಲಿ ಒಂದು ಬೇರೆ ಬೇರೆ ರೀತಿಯ ತರಕಾರಿ, ಹೂ ಬೆಳೆದಿರುವಂಥದ್ದು, ಬಳ್ಳಿಗಳನ್ನು ಬೆಳೆದಿರುವಂಥದ್ದು ಒಂದು ಮನೆಯಲ್ಲಿದ್ದೇನೆ. ಮೀನಾಕ್ಷಿ ಅಕ್ಕ ಅಂತೇಳಿ ಮತ್ತು ಮಂಜುನಾಥ್ ಅಯ್ಯ ಅಂತೇಳಿ ಅವರು ಮನೆಗೆ ಬೇಕಾದ ತರಕಾರಿಗಳನ್ನು ಮತ್ತು ಮನೆಗೆ ಬೇಕಾದ ಹೂವಿನ ಗಿಡಗಳನ್ನೆಲ್ಲವನ್ನು ಕೂಡ ಮನೆಯಲ್ಲೇ ತುಂಬ ಸುಂದರವಾಗಿ ಬೆಳೀತಾರೆ. ಅದರ ಜೊತೆಗೆ ಅವರು ವೇಸ್ಟ್ ವಸ್ತುಗಳಿಂದೆಲ್ಲ ತುಂಬ ಸುಂದರವಾಗಿ ಕೈತೋಟ ನಿರ್ಮಿಸಿದ್ದಾರೆ. ಅದರ ಉಪಯೋಗಗಳು ಮತ್ತು ಯಾವ್ಯಾವ ವೇಸ್ಟ್ ವಸ್ತುಗಳಿಂದ ಏನೇನು ಉಪಯೋಗಗಳನ್ನು ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ. ಅದರ ಜೊತೆ ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯಂತ ರೇರ್ ಆಗಿ ಇರುವಂಥದ್ದು ಇದು ಕ್ಯಾಬೇಜನ್ನು ಕೂಡ ಬೆಳೆದಿದ್ದಾರೆ. ಬಿಳಿ ಈ ಬೆಂಡೆಕಾಯಿಯನ್ನು ಕೂಡ ಬೆಳೆದಿದ್ದಾರೆ. ಸುಂದರವಾಗಿರುವಂತಹ ಒಂದು ಹೂತೋಟ. ಬನ್ನಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ. ಮೀನಾಕ್ಷಕ ನಮಸ್ತೆ. ನಮಸ್ತೆ. ಒಂದು ಸುಂದರವಾಗಿರುವಂತಹ ಕೈತೋಟ, ಅದರ ಜೊತೆಗೆ ಸೂಪರ್ ಆಗಿರುವಂತಹ ಟೆಕ್ನಿಕ್ಗಳ ಕೈತೋಟದ್ದು. ಹೇಗೆ ನಿಮ್ಗೆ ಅಭ್ಯಾಸ ಎಲ್ಲ ಬಂದಿರುವಂತದ್ದು? ಪ್ರಾರಂಭದಲ್ಲಿ ನಾನು ನಿಮ್ಮ ಚಾನೆಲ್ಗೆ ನಾನು ಧನ್ಯವಾದ ಹೇಳ್ತೇನೆ. ನನ್ನ ಪರಿಚಯ ನಿಮಗೆ ಪ್ರಾರಂಭದಲ್ಲಿ ಹೇಳುದಾದ್ರೆ, ತೊಡಿಕಾನದಲ್ಲಿ ನೀವು ಒಂದು ವಿಡಿಯೋ ಮಾಡಿದ್ರಲ್ಲ, ಹೌದು, ಅವರ ಜೊತೆ ಇನ್ನೊಬ್ರು ಇದ್ದಲ್ಲ, ಅವರ ತಂಗಿ ನಾನು. ಅವರ ಹೆಸರೇನು? ಸೀತಾ ಅಂತ. ಸೀತಮ್ಮ ಭಾರಿ ಚೆನ್ನಾಗಿ ಅವರು ಕೂಡ ವಿವರಿಸಿದ್ರು. ತುಂಬಾ ಇಂಟ್ರೆಸ್ಟ್ ಅವರಿಗೆ. ಸ್ವಂತ ತಂಗಿ ಅಲ್ಲ ನೀವು? ಹೌದೌದು, ಸ್ವಂತ ತಂಗಿ. ಹಾಗೆ ನಿಮ್ಗೆ ಒಂದು ಸೆಟ್ ಆಗಿಬಿಟ್ಟಿದೆ ಅಲ್ಲ? ಹೌದು, ಅಂದ್ರೆ ನಾವು ಮೂಲ ಕೃಷಿಯವರೇ. ಹೌದಲ್ಲ, ಕೈತೋಟದಲ್ಲಿ ಒಂದು ಮಾಸ್ಟರ್ ಇದ್ದಾಗಿದ್ದಾರೆ ಗೊತ್ತವರಿಗೆ. ಹೌದೌದು. ಓಕೆ, ಈಗ ಏನೇನನ್ನು ತೋರಿಸ್ತಾ ಹೋಗ್ತೀರಿ? ಈಗ ನಮ್ಮ ಉದ್ದೇಶ ಸಹ ಅಷ್ಟೇ. ವೇಸ್ಟ್ ಇಂದ, ಮನೆ ವೇಸ್ಟ್ ಏನು ಉಂಟು ನಾವು ಸೈಡಿಗೆ ಹಾಕಿರ್ತೇವ, ಅದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಮಗೆ ಬೇಕಾದನ್ನ ಮಾಡೋದು ನಮ್ಮ ಉದ್ದೇಶ. ಹಾಗೆ ಪ್ರಾರಂಭದಲ್ಲಿ ನಾನು ಈ ತಾವರೆ ಕೊಳ ಮಾಡಿದ ಕ್ರಮವನ್ನ ನಾನು ಹೇಳ್ತೇನೆ. ನಾವು ಮನೆ ತಕೊಂಡಾಗ ಈ ದಾರಂದಗಳು ಎಲ್ಲ ಕಾಂಪೌಂಡ್ ಸೈಡ್ ಅಲ್ಲಿ ಇತ್ತು. ಇದು ಏನ್ ಮಾಡುದು, ನಮಗೆ ಇರುದು ಸಣ್ಣ ಪುಟ್ಟ ಜಾಗ, ಇದರಲ್ಲಿ ಈ ದಾರಂದ ಇಟ್ರೆ ಅದುವೇ ದೊಡ್ಡ ನಮಗೆ ಕಸ ಆಗ್ತದೆ, ತಗೊಳ್ಳೋರು ಇಲ್ಲ ಸೆಕೆಂಡ್ ಹ್ಯಾಂಡ್. ಅದಕ್ಕೆ ನಾನು ನನ್ನ ಯಜಮಾನ್ರ ಹತ್ರ ಹೇಳಿದೆ, ಅದನ್ನೊಂದು ನಾವು ಯೂಸ್ ಮಾಡುವ. ಅದಕ್ಕೆ ಅವ್ರು ಹೇಳಿದ್ರು, ಹೇಗೆ ಮಾಡುದು ಇದನ್ನು, ಯಾವ್ದಕ್ಕೆ ಯೂಸ್ ಆಗ್ತದೆ? ಯಾಕೆ ನಂಗೆ ಮೊದ್ಲಿಂದ ಒಂದು ತಾವರೆ ಕೊಳದ ಹುಚ್ಚಿತ್ತು. ನಾನು ಬೇರೆ ಕಡೆ ಬೇರೆ ಬೇರೆ ತರದಲ್ಲಿ ನೋಡಿದ್ದೆ, ಆದ್ರೆ ಈ ರೀತಿಯಲ್ಲಿ ಯಾರು ಮಾಡಿದ್ದು ನಾನು ನೋಡ್ಲಿಲ್ಲ ಸದ್ಯಕ್ಕೆ. ಅದಕ್ಕೆ ಈ ಬಾಗಿಲು ದಾರವನ್ನು ಉಪಯೋಗ ಮಾಡಿ ನಾವು ತಾವರೆ ಕೊಳ ಮಾಡುವ ಅಂತ ಹೇಳಿದೆ. ಹೀಗೆ ಮಾಡುವ ಅಂತ, ಇದನ್ನು ಈ ತರ ಅಡ್ಡ ಮಲಗಿಸಿ ಆಮೇಲೆ ಒಳಗೆ ಪ್ಲಾಸ್ಟಿಕ್ ಆ ತರ ಏನಾದ್ರು ಹಾಕಿ ಮಾಡುವ ಅಂತ. ಅದಕ್ಕೆ ಇವ್ರು ಹೇಳಿದ್ರು, ನನ್ನ ಹಸ್ಬೆಂಡ್ ಹೇಳಿದ್ರು, ಪ್ಲಾಸ್ಟಿಕ್ ಹಾಕಿದ್ರೆ ಬೇಗ ಅದು ಹಾಳಾಗ್ತದೆ, ಬೇಡ ನಾವು ಈ ತರದ ತೂತಾಗದಂತ ಫೈಬರ್ ಶೀಟ್ ಅಂತಂದು ಅದು ಸೆಟಪ್ ಮಾಡಿ ಹಾಗೆ ಹಾಕುವ. ಅಂದ್ರೆ ಇದು ನೀವು ತಂದು ಅಂಟಿಸಿರೋದಲ್ಲ? ಸೆಟ್ ಮಾಡಿ ಇಟ್ಟದ್ದು. ಇದು ನೋಡಿ, ಇದು ತೆಗಿಬಹುದು, ಟ್ರಾನ್ಸ್ಫರೇಬಲ್ ಅಲ್ಲ. ಅದೇ ಸೈಜಿಗೆ ಬೇಕಾದಷ್ಟು ಕಟ್ ಮಾಡಿ ಗಮ್ ಹಾಕಿ ಅಂಟಿಸುದು. ಅಂದ್ರೆ ನಿಮ್ಗೆ ತಾವರೆ ಕೊಳವು ಆಯ್ತು, ಇದಕ್ಕೆ ಇಡ್ಲಿಕ್ಕೆ ಜಾಗನೂ ಆಯ್ತಲ್ಲ? ಹೌದು ಹೌದು. ಸಪೋಸ್ ಇದು ಬೇಡ ಅಂತ ಆದ್ರೆ ಇದನ್ನು ಫುಲ್ ಟ್ರಾನ್ಸ್ಫರ್ ಮಾಡಿ ಇನ್ನೊಂದ್ ಕಡೆಗೆ ಇಡಬಹುದು, ಬೇರೆ ಕಡೆಗೆ ಇಡಬಹುದು. ಹೌದು ಅಲ್ವಾ? ಇಲ್ಲಿ ಬೇರೆ ಏನಾದ್ರು ಕೆಲಸ ಮಾಡೋದಾದ್ರೂ ಕೂಡ ತೆಗಿಬಹುದು. ಖಂಡಿತವಾಗಿ ಯಾವ್ದಕ್ಕೂ ಇದಾಗ್ತದಲ್ಲ. ಜೊತೆ ಇದೊಂದು ಮಾಡಿದ್ರಿ ಈ ಅದ್ರ ಇಲ್ಲಿ ನೋಡಿ, ಇನ್ನೊಂದು ಇದು ಸಹ ನೋಡಿ, ಇದು ಇನ್ನೊಂದು ದಾರಂದ.
ಇದು ಸಹ ಆ ಸೈಜಿಗೆ ಬರುದಿಲ್ಲ, ಇದು ವೇಸ್ಟ್ ಆಗ್ತದೆ. ಹಾ. ಅದಕ್ಕೆ ಏನ್ ಐಡಿಯಾ ಮಾಡಿದ್ದು ಅಂದ್ರೆ ಈ ಸೊಪ್ಪು ತರಕಾರಿಗಳನ್ನ ಮಾಡ್ಲಿಕ್ಕೆ ಹಾ. ಬೀಜ ಹಾಕಿ ಗೊಬ್ಬರ ಹಾಕಿ ಮಾಡ್ಲಿಕ್ಕೆ ಇದು ಒಳ್ಳೇದು ಅಂತ ಹೇಳಿ ಹಾ. ಹಾಗೆ ನೋಡಿ. ಇದೆಲ್ಲ ಪಾಲಕ್ಕಿಗೆ ಎದ್ದು ಬರ್ತಾ ಉಂಟು, ಗೊಬ್ಬರ ಹಾಕಿದ್ದೇನೆ. ಇಲ್ಲಿ ನೋಡಿ, ಇದು ಇಲ್ಲಿ ಮೂಲಂಗಿ ಉಂಟು, ಆ ಚೆನ್ನಾಗಿದೆ. ಕಡೆ ಕೊತ್ತಂಬರಿ ಸೊಪ್ಪಿದೆ ಅಲ್ಲ, ಎಲ್ಲ ಇದ್ರಲ್ಲಿ ಮಾಡಿದಿರಲ್ಲ? ಹೌದು, ಇದರಲ್ಲಿ ಓ. ಅಂದ್ರೆ ನಾವು ಸ್ವಲ್ಪ ಈ ಕಳೆಗಳು, ಈ ಹುಲ್ಲು ಎಲ್ಲ ಬರೋದು ಸ್ವಲ್ಪ ಹಾ. ಕಮ್ಮಿ ಆಗ್ತದೆ ನಮಗೆ. ಹಾ. ಅದಕ್ಕೋಸ್ಕರ ಹೀಗೆ ಮಾಡಿದ್ದೆ. ನೋಡಿ, ಒಂದು ಟೊಮೆಟೊ ಗಿಡ ಸಹ ಉಂಟು ಮತ್ತೆ. ಎಷ್ಟೋ ಜನರ ಹತ್ರ ಇರ್ಬೋದು ಇದು. ಹೌದು, ಖಂಡಿತ. ಹೌದು, ಇದ್ರದ್ದು ಈ ರೀತಿ ಇದ್ರ ಮಧ್ಯದಲ್ಲಿ ಮಾಡಿದ್ರೆ ಏನ್ ಲಾಭ ನಿಮಗೆ ವಿಶೇಷವಾಗಿ? ಅಂದ್ರೆ ಗೊಬ್ಬರ ಸೈಡಿಗೆ ಇದರ ಹೊರಬದಿಯಿಂದ ಹೋಗುದಿಲ್ಲ. ಹಾ. ಆಮೇಲೆ ಈ ಹುಲ್ಲು ಸೈಡಿನ ಬರುವಂತ ನಿಲ್ತದೆ. ಮಣ್ಣು ನುಸುಲು ಮಾಡಿತ್ತು ಅಲ್ಲೇ ನಮಗೆ ಕರೆಕ್ಟ್ ಕರೆಕ್ಟ್ ಮಾಡಿದ್ರೆ ಅದು ಒಳ್ಳೇದಾಗ್ತದೆ. ಹೌದು. ಎದ್ದು ಬರ್ಲಿಕ್ಕೆ ಈ ಪೇಟೆಯಲ್ಲಿ ಸಿಗುವಷ್ಟು ಇಷ್ಟಿಷ್ಟು ಅಗಲ ಎಲೆಯಲ್ಲಿ ನಮಗೆ ಪಾಲಕ ಬರ್ತದೆ. ಇದು ಬಾಟಲ್ ಸೋರೆಕಾಯಿ. ಇದೆಲ್ಲ ನೋಡಿ, ಎಲ್ಲ ಈ ತರದಲ್ಲಿ ಹುಳದ ತೊಂದರೆಗಳು ಅಲ್ಲೆಲ್ಲೆಲ್ಲೆಲ್ಲಿ ಇದೆ. ಪ್ರಾರಂಭದಲ್ಲಿ ಬಿಟ್ಟಾಗ ಹೀಗೆ ಆಯ್ತು. ಅದಕ್ಕೆ ಇನ್ನು ಏನ್ ಮಾಡ, ನಮಗೆ ಈ ಹೊರಗಿನ ಔಷಧಿ ತಂದು ಸಿಂಪಡಣೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ವಿಷವನ್ನು ತಿನ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾವೇ ಒಂದು ಪ್ರಯೋಗ ಮಾಡುವ ಅಂತ ಹೇಳಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮನೆಯಲ್ಲೇ ತಯಾರಿಸಿದ ಅರಶಿನವನ್ನ ಉಜ್ಜಿದೆವು. ನೋಡಿ, ಇಲ್ಲಿ ಕಾಣಿಸ್ತದಲ್ಲ, ಇದಕ್ಕೆ ಉಜ್ಜಿದ್ದೇವೆ, ಇಲ್ಲಿ ಉಜ್ಜಿದೆವು, ಇಲ್ಲಿ ತೂತ ಹಾಕ್ಲಿಕ್ಕೆ ಶುರು ಆಯ್ತು, ಇಲ್ಲಿ ಉಜ್ಜಿದೆವು. ಎಲ್ಲೆಲ್ಲಿ ತೂತಗಳು ಕಂಡಿದೆ ನೋಡಿ, ಇದು ಎಳೆ ಮಿಡಿ, ಇಲ್ಲರ ಇದೆಲ್ಲ ಹಣ್ಣಾಗಿ ಹೋಗ್ತದೆ. ಇದು ನೋಡಿ, ಅಲ್ಲಿಗೆ ಸ್ಟಾಪ್ ಆಯ್ತು. ಇದು ಇಲ್ಲಿ ಸರ್ ನೋಡಿ, ಚೆನ್ನಾಗಿದೆ. ಇದು ಎಲ್ಲಿದೆ ಇದು ಈ ಟೈಪ್ ಈ ಸೈಜ್? ಇದು ನಾವು ಅಲ್ಲಿ ಪ್ರೇಮಕ್ಕನ. ನೋಡಿ ಸ್ನೇಹಿತರೆ, ಒಂದೇ ಗಿಡ ಎರಡು ರೀತಿಯ ಸೈಜ್ ನೋಡಿ. ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ಸಪುರದಲ್ಲಿ ಉದ್ದಾಗಿದೆ. ಒಳ್ಳೆ ಸಾವಯವ ಗೊಬ್ಬರ ಹಾಕಿದಾರಲ್ಲ. ಏನ್ ಗೊಬ್ಬರ ಅದಕ್ಕೆ ಹಾಕ್ತೀರಿ? ಇದಕ್ಕೆ ನಾವು ಹಟ್ಟಿ ಗೊಬ್ಬರ, ಆಮೇಲೆ ಜೀವಾಮೃತ ಅಷ್ಟೇ ಹಾಕ್ತಾ. ಎಲ್ಲಿಂದ ಹಟ್ಟಿ ಗೊಬ್ಬರ ಈ ಪೇಟೆಯಲ್ಲಿ? ಹಟ್ಟಿ ಗೊಬ್ಬರ ಅಂದ್ರೆ ನಾವು ಮೂಲ ಕೃಷಿಕರೇ. ನಮ್ಮ ಮನೆಯಿಂದ ನಾಟಿ ದನ ಉಂಟು, ಅಲ್ಲಿಂದ ಊರಿಗೆ ಹೋಗಿ ಬರುವಾಗ ನಾವು ತಗೊಂಡ್ ಬರೋದು ಅದನ್ನ. ಅದ್ ತಕೊಂಡ್ ಬಂದು ಮಲ್ನಾಡ್ ಗಿಡ್ಡ. ಹೌದು 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 ಅದರದ್ದು. ಹೌದು ಹೌದು. ಜೀವಾಮೃತ ನಾವು ಇಲ್ಲೇ ಮನೆಯಲ್ಲೇ ರೆಡಿ ಮಾಡೋದು. ಮತ್ತೆ ಈ ಹುಳ ಬರೋದಕ್ಕೆ ಅದಕ್ಕೆ ಸಹ ಅಷ್ಟೇ, ನಾವು ಈ ಜೀವಾಮೃತವನ್ನು ತುಂಬಾ ಲೈಟ್ ಆಗಿ ಸ್ಪ್ರೇ ಕೊಡ್ತೇವೆ. ಅದು ಈ ಗಿಡ ಬೆಳೆಯೋದಕ್ಕೆ ಸಹ ಒಳ್ಳೇದಾಗ್ತದೆ. ಆಮೇಲೆ ಪಂಚಗವ್ಯ ಅಮೃತ ಅಂತ ಅದನ್ನು ಸಿಂಪಡಣೆ ಮಾಡ್ತೇವೆ ನಾವು. ಇದು ನೋಡಿ, ಹೀರೆಕಾಯಿ, ಇದಕ್ಕೆ ನೋಡಿ, ಇದಕ್ಕೆ ಸಹ ಅಷ್ಟೇ ಹುಳ ಬರ್ತದೆ ಅಂತ ಅರಿಶಿನ ಉಜ್ಜಿದ್ದೇನೆ. ಆಮೇಲೆ ಇನ್ನೂ ಅಂದ್ರೆ ಪ್ರತಿಯೊಂದಕ್ಕೆ ಎಷ್ಟು ಅರಿಶಿನ ಉಜ್ಜುದು ಅಂತ ಹೇಳಿ ಅದಕ್ಕೊಂದು ಅಂದ್ರೆ ನಮಗೆ ಸಮಯದ ಅಭಾವ ಕಡಿಮೆ ಅಲ್ಲ, ಅದಕ್ಕೋಸ್ಕರ ನೋಡಿ ಇದೊಂದು ಪ್ರಯತ್ನ ಪಟ್ಟೆವು ಈ ರೀತಿಯಲ್ಲಿ. ಇದು ಆಗ್ತದೆ, ನಾವು ಮೊದ್ಲಿಂದ ಮಾಡ್ತಾ ಇದ್ದೇವೆ. ಹೀಗೆ ಪ್ಲಾಸ್ಟಿಕ್ ಕವರ್ ಕಟ್ತಾ ಬರುದು. ಅಂದ್ರೆ ಇದೀಗ ಹೀರೆಕಾಯಿ ಉದ್ದ ಬರ್ತದಲ್ಲ, ಈ ತರ ಇದನ್ನು ಜಾರಿಸಿಕೊಂಡು ಬರುದು. ಎಷ್ಟು ಉದ್ದ ಬರ್ತದೋ ಅಷ್ಟು ಉದ್ದಕ್ಕೆ ಜಾರಿಸುದು. ಮತ್ತೆ ಬೆಳೆದಾಗ ಒಂದು ಅಂದಾಜು ಸಿಗ್ತದಲ್ಲ, ಆಮೇಲೆ ನಾವು ಕಟ್ ಮಾಡಿದ್ರೆ ಆಯ್ತು. ಅಂದ್ರೆ ಈ ಒಂದೇ ಚಪ್ಪರದಲ್ಲಿ 3-4 ಇದೊಂದು ಪಡವಲಕಾಯಿ ಅಲ್ವಾ? ಹೌದು, ಪಡವಲಕಾಯಿ, ಪಡವಲಕಾಯಿ, ಮತ್ತೆ ಹೀರೆಕಾಯಿ, ಸೋರೆಕಾಯಿ, ಮತ್ತೆ ಇದು ತೊಂಡೆಕಾಯಿ, ಮುಳ್ಳು ಸೌತೆಕಾಯಿ, ತೊಂಡೆಕಾಯಿ, 5 ವೆರೈಟಿನ ಹಾಕಿದಾರೆ. ಹೌದು ಹೌದು. ಎಲ್ಲ ಒಟ್ಟಿಗೆ ಚೆನ್ನಾಗಿ ಆಗತ್ತೆ. ಆಗ್ತದೆ ಆಗ್ತದೆ, ಏನ್ ತೊಂದರೆ ಆಗುದಿಲ್ಲ. ಇದು ನೋಡಿ, ಇದು ಅಲಸಂಡೆ. ಇದನ್ನು ಸಹ ಅಷ್ಟೇ, ಪ್ರತಿಯೊಂದಕ್ಕೆ ನಮಗೆ ಜಾಗದ ಅಭಾವ ಇರೋ ಕಾರಣ ಈ ರೀತಿಯ ನಮ್ಮ ವೇಸ್ಟ್ ರಟ್ಟಿನ ಇದುಂಟಲ್ಲ, ಇದೆಲ್ಲ ಅಂದ್ರೆ ಟೆಂಪರ್ 2-3 ತಿಂಗಳಲ್ಲಿ ಆಗಿ ಮುಗಿಯುವಂತದ್ದು. ಅದಕ್ಕೋಸ್ಕರ ಇದನ್ನು ಇಟ್ಟೆವು. ಇನ್ನೊಂದು ನಮ್ಮಂತ ಪೇಟೆಯವರಿಗೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಅಲಸಂಡೆ ಅಂದ ಕೂಡ ನಮಗೆ ಬಳ್ಳಿ ಹೋಗುದು, ಜಾಗ ಇಲ್ಲ, ಚಪ್ಪರ ಹಾಕುದು, ಹೇಗೆ ಇಂಥ ಸಮಸ್ಯೆ. ಇದು ಯಾವ ಸಮಸ್ಯೆ ಇರೋದಿಲ್ಲ. ಇದು ನೋಡಿ, ಇದು ಗಿಡ ಅಲಸಂಡೆ, ಇದರದ್ದು ಹೌದು ಹೌದು ಹೌದು. ಇದು ನೋಡಿ, ಇದೀಗ ಈ ಹುಳದ್ದೊಂದು ನನಗೆ ತುಂಬಾ ಸಮಸ್ಯೆ ಆಗಿದೆ. ಮತ್ತೆ ಇದಕ್ಕೆ ನಿಮಗೆ ಏನಾದ್ರೂ ಔಷಧಿಗಳು? ಔಷಧಿ ಅಂತ ಹೇಳಿದ್ರೆ ಅತ್ಯಂತ ಸುಲಭದಲ್ಲಿ ಮಾಡುವಂತ ಒಂದು 2 ಔಷಧಿ ಇದೆ ಅದಕ್ಕೆ. ಒಂದು ಏನಂತ ಹೇಳಿದ್ರೆ, ನಿಮ್ಗೆ ಕಾಯಿರ್ ಮರ ಅಂತ ಸಿಕ್ಕಿದ್ರೆ ಇಲ್ಲೆಲ್ಲಾದ್ರೂ, ಎಲ್ಲಿ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ, ಸಿಟಿ ಅಲ್ವಾ, ಕಾಯಿರ್ ಮರ ಸಿಕ್ಕಿದ್ರೆ ಅದರ ಎಲೆಯನ್ನು ನೀವು ಸ್ವಲ್ಪ ನೀರಲ್ಲಿ ಬೇಯಿಸಿ ಅದರ ಕನೆರನ್ನು ತೆಗೆದು ಇದಕ್ಕೆ ಸ್ಪ್ರೇ ಮಾಡಿದ್ರೆ ಇದು ಒಂದೇ ದಿನಕ್ಕೆ ಓಡೋಗ್ತದೆ, ಸ್ವಲ್ಪ ನೀರಲ್ಲ. ಎರಡನೇದಾಗಿ ಇನ್ನೊಂದು, ಒಂದು ರಾಮಚಂದ್ರ ಬರಮಠ ಗೊತ್ತುಂಟಾ? ಅಲ್ಲಿದ್ದೊಂದು ಪಿನಾಯಿಲ್ ಸಿಗುತ್ತೆ. ಅದು ನಿಮ್ಗೆ ಇಲ್ಲಿ ಕೆಲವು ಪುತ್ತೂರಿನ ಅಂಗಡಿಗಳಲ್ಲಿ ಸಿಗ್ಬೋದು. ನಿಮ್ಮವರೆಲ್ಲ ಕೇಳಿದ್ರೆ ಗೊತ್ತಾಗತ್ತೆ. ಆ ಅಂಗಡಿಗಳಲ್ಲಿ ಅದನ್ನು ಸುಮಾರು ಒಂದು 10 ಲೀಟರ್ಗೆ ಒಂದು 25 ml ಹಾಕಿ ಇದನ್ನು ಸ್ಪ್ರೇ ಮಾಡಿದ್ರೆ ಅದು ಹೋಗ್ತದೆ. ಅಂದ್ರೆ ಅದು ಸಾವಯವ ಪಿನಾಯಿಲ್, ಅದು ಗೋವಿನ ಅರ್ಕದಿಂದ ಮಾಡಿರುವಂತದ್ದು. ಅದರ ಜೊತೆಗೆ ಕರ್ಪೂರ ಇಂಥವುಗಳನ್ನೆಲ್ಲ ಸೇರಿಸಿ ಆಡ್ ಮಾಡಿರುವಂತದ್ದು.
ಹಾ, ಹಾ. ಯಾವುದೇ ರಾಸಾಯನಿಕವನ್ನು ಅದಕ್ಕೆ ಆಡ್ ಮಾಡಿಲ್ಲ. ಹಾ. ಆ ಕಾರಣಕ್ಕೋಸ್ಕರ ಅದೇನು ರಾಸಾಯನಿಕ ಹಾಕಿದಾಗ ಆಗಲ್ಲ. ಹಾ. ಅದ್ರ ಜೊತೆಗೆ ಅದು ಕಡಿಮೆ 100 ರೂಪಾಯಿಗೆ ಸಿಗುತ್ತೆ ಅದು ಹಾ, ಒಂದು ಹಾ. ಬಾಟ್ಲಿಗೆ. ಹಾ. ಒಂದ್ಸಲ ಅಂದ್ರೆ ನಿಮ್ಗೆ ಒಂದು 3 ತಿಂಗಳಿಗೆ ಸಾಕು. ಹಾ. ಸಣ್ಣ ಇದು ಕೂದಲು ತೆಗೆಯುವ ಅಂಗಡಿಯಲ್ಲೆಲ್ಲ ಸ್ಪ್ರೇ ಮಾಡ್ತಾರೆ ನೋಡಿ ಹೌದು. ತಲೆಗೆ, ಅಂತದ್ದು ಒಂದು ತಂದು ಇಟ್ಕೊಂಡ್ರೆ ನೀವು ಹಾ, ಹಾ. ಅದ್ರ ಹಾಕಿ ಸ್ಪ್ರೇ ಮಾಡಿ ಇದು ಹಾ. ಅದಕ್ಕೇನ್ ಹೇಳುದು ಏನು? ಏನನ್ನು ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ಇದನ್ನು ಯಾರು ಬೆಳೆಯುವಂತ ಬೆಳೆ ಅಲ್ಲ ಇದು. ಹಾ. ಕ್ಯಾಬೇಜ್. ಹಾ. ಇಲ್ಲಿ ನೋಡಿ ಈಗ ಕಟ್ತಾ ಉಂಟು ಈಗ. ಹಾ. ಇದಕ್ಕೆ ಸಹ ಅಷ್ಟೇ ಹಟ್ಟಿ ಗೊಬ್ಬರವೇ ಅಲ್ಲ? ಹಾಕ್ತಾ ಇದಕ್ಕೆ ರೋಗ ಎಲ್ಲ ಬಾರಿ ಬರ್ತದಲ್ಲ, ಏನು ಬರ್ಲಿಲ್ಲ ಏನು? ಏನಾಗ್ಲಿ ನಾನು ಜೀವಾಮೃತವನ್ನ ಹಾ. ಸ್ಪ್ರೇ ಮಾಡ್ತಾ ಹೋಗ್ತೆ. ಹಾ. ಹಾಗೆ ಏನು ತೊಂದರೆ ಆಗ್ಲಿಲ್ಲ. ನಮ್ಮಲ್ಲೂ ಕೂಡ ಬೆಳೀತದೆ. ಹಾ, ಅದು ಹೌದು. ಸ್ವಲ್ಪ ಚಳಿಗಾಲದಲ್ಲಿ ಸ್ಪೀಡ್ ಆಗಿ ಬೆಳೀತದೆ. ಹಾ. ಸ್ವಲ್ಪ ಲೇಟ್ ಆಯ್ತು. ನೀವು ಡಿಸೆಂಬರ್ಗೆ ಹಾಕಿದ್ರೆ ಹಾ. ಭಾರಿ ಚೆನ್ನಾಗಿ ಬರ್ತದೆ ಅದು. ಹಾ, ಹಾ. ಈಗ ಇನ್ನು ಸೆಕೆ ಶುರು ಆಗ್ತದಲ್ಲ, ಹಾ, ಅದು ಹೌದು, ಸ್ವಲ್ಪ ಚಳಿ ಇದೆ ಸಂಜೆ ಆಗುವಾಗ, ಹೌದು. ಅದರಿಂದಾಗಿ ಕಟ್ಟುವ ಚಾನ್ಸಸ್ ಇದೆ. ಹಾ. ಅದಕ್ಕೆ ಬಿಸಿಲು ಬೀಳೋದಾಗಿ ಇದನ್ನು ನೀವು ಮಾಡಿದ್ರಲ್ಲ, ಹೌದು, ಇದು ನೋಡಿ ಇದು ಸುಲಭ ನಮಗೆ. ಒಂದು ಮಡಲ ಇಟ್ಟಿರುವಂತ. ಹೌದು, ಇದು ನಮಗೆ ಯಾವುದಕ್ಕೂ ತೊಂದರೆ ಆಗುದಿಲ್ಲ. ಈ ರೀತಿಯಲ್ಲಿ ಮಾಡಲ್ ಕಟ್ಟಿದ್ರೆ ಸಾಕಾಗ್ತದೆ. ಎಷ್ಟು ಬಿಸಿಲನ್ನ ಅಲ್ಲ. ಬಿಸಿಲು ಸಿಗ್ತದೆ. Correct. ನೆರಳಿಗೆ ನೆರಳು ಆಗ್ತದೆ. ಒಳ್ಳೆ ಎಲ್ಲ ರೀತಿಯಿಂದ ಒಳ್ಳೇದು. ಬಿಳಿ ಬೆಂಡೆ ಅಲ್ಲ, ಹೌದು. ಅಷ್ಟಪಟ್ಟಿ ಹೌದು. ಎಲ್ಲ ಬಾರಿ ಚೊಕ್ಕವಾಗಿ ಮಾಡಿದ್ರೆ, ಯಾಕಂದ್ರೆ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ವೆರೈಟಿಗಳು ಆಗ್ಬೇಕು, ಅದ್ರ ಹೌದು. ಜೊತೆಗೆ ತರಕಾರಿನೂ ಬೇಕು ಅಲ್ವಾ? ಹೌದು, ನಾವೊಂದು ಅದನ್ನ ಗುರುತಿಸಿ ಮಾಡಿದ್ರಿ. 2 ತಿಂಗಳಾಯ್ತು ಈಗ ಹೊರಗಿನ ತರಕಾರಿ ಅಂತ ತಗೊಳ್ಳೋದಿಲ್ಲ. ಹೌದಲ್ಲ? ಮನೆಯಲ್ಲಿ ಓ. ತಗೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಹಾ. ಈರುಳ್ಳಿ ಕೊಳ್ತದನ್ನ ಇಟ್ಟು ಈರುಳ್ಳಿ ಸೊಪ್ಪು ಸಹ ತೆಗಿತಾ ಇದ್ದೆ. ಹೌದಾ? ಹಾ. ಆಮೇಲೆ ಇಲ್ಲಿ ಬದನೆ ಗಿಡಗಳೆಲ್ಲ ಆಗಿದೆಲ್ಲ ಬಾರಿ. ಯಾವ ಬದನೆ ಇದು? ಇದು ಗುಳ್ಳ. ಗುಳ್ಳ ಬದನೆ. ಹೌದು. ಅದೇನು ಇಷ್ಟು ಗಿಡಗಳನ್ನು ಇಲ್ಲಿ ಅಂದ್ರೆ ರಾಶಿ ಅದು ಕಳೆದ ವರ್ಷ ಮಾಡಿದ್ದೆ, ಅದ್ರ ಬೀಜವನ್ನು ಹಾಕಿ ಇಟ್ಟದಲ್ಲಿ ಹೌದಾ? ಅದು ಗಿಡ ಆಗಿದೆ. ಇನ್ನು ತೆಗೆದು ನೆಡ್ಲಿಕ್ಕಿಲ್ಲ? ಅದು ನೆಡ್ಬೇಕು, ಜಾಗ ಹುಡುಕ್ಬೇಕು ಇನ್ನೀಗ ನಡ್ಲಿಕ್ಕೆ. ಈಗ ಈ ವಿಷಯ ಮಾತಾಡ್ತಾ ಹಾ. ಈ ಇದ್ರ ಬಗ್ಗೆ ಮಾತಾಡಿಲ್ಲ. ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಒಂದು ಚಪ್ಪರ ಮಾಡಿದಿರಿ. ಹಾ. ಇದು ಹೇಗೆ ಇದ್ರದ್ದೆಲ್ಲ? ಅದು ನನ್ನ ಯಜಮಾನ್ರ ಐಡಿಯಾ. ಹಾ. ನಾನು ಅವರನ್ನೇ ಕರಿತೇನೆ. ಅವ್ರು ಹೇಳ್ತಾರೆ. ನನಗಿಂತ ಚಂದ ಅವರೇ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಯಾರು. ನೋಡಿ ಸ್ನೇಹಿತರೆ, ಪರ್ಮನೆಂಟ್ ಆಗಿರುವಂತಹ ಒಂದು ಚಪ್ಪರ ಇದ್ರ ಜೊತೆ ವಿವರಿಸ್ತಾರೆ, ಮಂಜುನಾಥ ಅವರು ವಿವರಿಸ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗೆ ಈ ರೀತಿ ಒಂದು ಪ್ಲಾನ್ ಬಂತು? ಇದು ಕಂಬ ಒಂದು RCC ಕಂಬ. ಹಾ. ಹಾಗೆ ನಾವೊಂದು ಹಳ್ಳಿಯಲ್ಲಿ ಮೊದಲೆಲ್ಲ ನೋಡಿದೆ ಕೆಲವು ಕಡೆಯಲ್ಲೆಲ್ಲ. ಹಾ. ಈ ಕಂಬ RCC ಆಗಿ ಗಟ್ಟಿ. ಹ್ಮ್. ಅಂದ್ರೆ ನಮ್ಮ ಈಗ ನಾನು ಎಲೆಕ್ಟ್ರಿಕಲ್ ಫೀಲ್ಡ್ ಅಲ್ಲೇ ಇದ್ದವನು. ಹ್ಮ್. ಅಲ್ಲಿ ನಮ್ಮಲ್ಲಿ ಹಾಗೆ ಕಂಬ ಹ್ಮ್. ಕರೆಂಟ್ RCC ಅಥವಾ PCC ಪೋಲ್ ಹಾಕ್ತದೆ. ಈ ಹಾ. RCC ಅದು ಗಟ್ಟಿ, ಅದಕ್ಕೆ ಒಳಗೆ ರಾಡ್ ಇರ್ತದೆ. ಹಾ. 8 mm ರಾಡ್. ಹಾ. ಹಾಗೆ ಇಲ್ಲಿ ಸುಧೀರ್ ಎಂಟರ್ಪ್ರೈಸಸ್ ಅಲ್ಲಿ ಹೋಗಿ ವಿಚಾರಿಸಿದಾಗ ಹಾ. ಇದನ್ನ ಕಂಬವನ್ನು ಮಾಡಿ ಕೊಡ್ಬೋದು ಅಂತ ಹೇಳಿದ್ರು. ಹ್ಮ್. ಹಾಗೆ ಇದೊಂದು ಅಂದಾಜು ಒಂದು 6 ಫೀಟ್ ಹೈಟ್ ಅಂತ ನೆಲದ ಮೇಲೆ ಹಾ. ಇರ್ಬೇಕಾದ್ದು. ಹಾಗೆ ಒಳಗೆ 1.5 ಫೀಟ್, ಹಾ. ಹಾಗೆ 1-2 ಫೀಟ್, ಒಟ್ಟು ಒಂದು 8 ಫೀಟಿಗೆ ಅಂದಾಜು ಹೈಟಿಗೆ ಅಂತ ಹೇಳಿ ಹಾಗೆ ಒಟ್ಟು 5,200 ರೂಪಾಯಿ ಆಯ್ತು 8 ಕಂಬಕ್ಕೆ. ಅಂದ್ರೆ ಒಂದು ಕಂಬಕ್ಕೆ ಎಷ್ಟಾಯ್ತು ಅಲ್ಲಿಗೆ? ಅಂದ್ರೆ ಒಂದು 800 ರೂಪಾಯಿ ಆಯ್ತೇನಾ? ಹೌದು, 800 ರೂಪಾಯಿ, ಹಾ. 800-900 ರೂಪಾಯಿ ಆಗ್ತದೆ. ಹೌದು ಹೌದು ಹೌದು. ಹಾಗೆ ಒಂದು ಕಂಬ. ಅದು ರಾಡ್ ಹಾ. ಅಲ್ಲಿ ನೋಡಿ 1.5 ಇಂಚು GI ಪೈಪ್. ಹಾ. ಅದು ಮೊದಲೇ ನಮ್ಮಲ್ಲಿ ಇದ್ದದ್ದು, ವಾಟರ್ ಇದ್ದ GI ಪೈಪ್ ಹಾ. ಗೇಟಿಗೆ ಹಾಕೊಂಡಿತ್ತು. ಹಾ. ಹಾಗೆ ಅದಕ್ಕೆ ಸಾಧಾರಣ ಒಂದು GI ಪೈಪಿಗೆ ಒಂದು 2,000 ರೂಪಾಯಿ ಹಾ. ಆಗಿರ್ತದೆ. ಅದರ ಜೊತೆ ಒಂದು ಬಲೆ. ಅದು ನೆಟ್. ಅಲ್ಲ. ಅನಂತರ ಇದು ಹಾಗೆ. ಹಾ. ಇದು ಈಗ ನೋಡಿ, ಈಗ ನಾವು ಶೀಟ್ ಮಾಡಿಗೆ ಹಾಕುವಂತದ್ದು ಹಾ. ರಾಡ್ ಹಾ, ಹಾ. ಸ್ಟೀಲ್. ಹಾ. ಹಾಗೆ ಇದೊಂದು 2 ಹಾಕಿದ್ದೇವೆ ಇಲ್ಲಿ. ಹಾ. ಅದಕ್ಕೆ ಅನಂತರ ಕಟ್ ಪೀಸ್ ನೋಡಿ, ಇದು ಇಲ್ಲೂ ಹಾಗೆ. ಹಾ. ಇದೊಂದು 1.5 ಇಂಚ್ ಸ್ಕ್ವೇರ್ ಇದು. ಹಾ. ಅನಂತರ ಇದೊಂದು ಅರ್ಧ ಇಂಚ್, 3/4 ಇಂಚ್. ಎಲ್ಲ ಸೇರಿ ಒಂದು 7,000 ಚಂದ. 7,000. 7,000 ಮತ್ತೆ ನೆಟ್ ಆಗ ಒಂದು 7,500 ಆಗ್ತದೆ. ಈಗ 5 ವೆರೈಟಿಯ ಸೊಪ್ಪು ಬಳ್ಳಿ ಬೆಳಿಲಿಕ್ಕೆ ಆಗ್ತದ್ರಲ್ಲಿ. ಹೌದು. ಹೇಗೆ ಲಾಭ ಅಂತ ಅನಿಸ್ತದೆ ನಿಮಗೆ ಇದು? ಹೌದು, ಅಂದ್ರೆ ಇದು ಶಾಶ್ವತ ಅಲ್ವಾ ಇದು? ಅಲ್ಲ? ಹೌದು. ಕರೆಕ್ಟ್. ಇದು ಈಗ ನಾವು ಮರದ್ದನ್ನು ಹಾಕಿದ್ರೆ ಅದು ವರ್ಷ ಅದು ಕುಂಬ ಆಗಿ ಹೋಗ್ತದೆ. ಹಾ. ಇದಾಗಲ್ಲ, ಇದು ಶಾಶ್ವತ. ಮತ್ತೆ ನಮ್ಮ ಸಿಟಿಯಲ್ಲಿ ನಮಗೆ ಮರ ಅಥವಾ ಕಂಬ ಸಿಗುದಿಲ್ಲ. ಎಲ್ಲಿಂದ ತರುದು? ಹೌದು, ಅಲ್ಲ. ಎಲ್ಲಿಂದ ತರುದು? ಹಳ್ಳಿಯಲ್ಲಿ ಆದ್ರೆ ಹಳ್ಳಿಯಲ್ಲೂ ಸಿಗುದಿಲ್ಲ. ಹಳ್ಳಿಯಲ್ಲೂ ಸಿಕ್ಕಿದ್ರು ಕೂಡ ಈಗ ಗೊತ್ತಿಲ್ಲ, ಮರ ಕಡಿಲಿಕ್ಕೆ ಬಿಡುದಿಲ್ಲ ಫಾರೆಸ್ಟ್. ಹೌದು. ಅದಕ್ಕೆ ರೆಡಿ ಮಾಡ್ಲಿಕ್ಕೆ ಲೇಬರ್ ಚಾರ್ಜ್ ಚಾರ್ಜ್ ಆಗ್ಬೋದು. ಹೌದು. ನೀವು ಈ ರೀತಿಯ ಕೈ ತೋಟದಲ್ಲಿ ಇವರಿಗೆ ಹೆಲ್ಪ್ ಮಾಡ್ತೀರಾ? ನೀವೆಲ್ಲ ಒಟ್ಟು ಸೇರಿ ಮಾಡುವಂತದ್ದು? ಹೌದು. ಅವರಿಗೆಲ್ಲ ಬಿಟ್ಟು ಬಿಡ್ಲಿಲ್ಲ? ಬಿಡ್ಲಿಲ್ಲ. ಅಲ್ಲ? ಎಲ್ಲ ಒಟ್ಟು ಸೇರಿ ಕೆಲಸ ಮಾಡ್ತೀರಲ್ಲ? ಹೌದು. ಕರೆಕ್ಟ್. ಹೇಗೆ ಆಗ್ತದೆ ರಿಟೈರ್ಡ್ ಜೀವನ? ಈಗ ಆರಾಮ ಆಗ್ತದೆ ಈಗ. ಅಲ್ಲ? ಹೌದು. ಎಷ್ಟು ವರ್ಷ ಆಯ್ತು ಈಗ ರಿಟೈರ್ಡ್ ಆಗಿ? ರಿಟೈರ್ಡ್ ಆಗಿ ಈಗ ನಾಳೆ ಮೇಗೆ 2 ವರ್ಷ ಆಗ್ತದೆ. ಸರ್ವಿಸ್ ಎಷ್ಟು ವರ್ಷ ಒಟ್ಟು? ಸರ್ವಿಸ್ 30 ವರ್ಷ 3 ತಿಂಗಳಾಗಿ. ಈಗ 30 ವರ್ಷ ಒಂದೇ ರೂಟೀನ್ ಅಲ್ಲಿ ಕೆಲಸ ಮಾಡಿದ್ರಿ. ಹೌದು.
ತಕ್ಷಣಕ್ಕೆ ನಿಮ್ಗೆ ಈ ಒಂದು ಫ್ರೀ ಅಂದ್ರೆ ಖಾಲಿ ಲೈಫ್, ಹೌದು. ಯಾರು ಕೇಳುವುದಿಲ್ಲ, ಯಾರ ಟೈಮಿಗೆ ಹೋಗ್ಬೇಕಾಗಿಲ್ಲ ಅಂತ ಲೈಫ್ ಹೇಗೆ ಅಡ್ಜಸ್ಟ್ ಆದ್ರಿ ನೀವು? ಇಲ್ಲಿ ಅಂದ್ರೆ ಈಗ ಇಲ್ಲಿ ನೋಡ್ಲಿ ಇದೇ ಟೈಮ್ ಇಲ್ಲೇ ವಾಸ ಆಗ್ತಾ ಉಂಟು. ಅಲ್ಲ ಹೌದು ಈ ಹಾ, ಕೃಷಿ. ಹಾ, 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 ಹಾ. ಈಗ ನೀವು ಸರ್ಕಾರ ರಿಟೈರ್ಡ್ ಮಾಡಿಸಿದ್ರೆ ಇವರು ಬಿಡ್ಲಿಲ್ಲ ನಿಮ್ಮನ್ನು ಹೌದು. ರಿಟೈರ್ಡ್ ಆಗ್ಲಿಕ್ಕೆ. ಹೌದು ಅವರ ತೋಟಕ್ಕೆ ಅಪ್ಲೈ ಮಾಡಿದ್ದಾರೆ ಹೌದು. ನಿಮ್ಮನ್ನು. ಇದು ಕಾಕಿ ಸೊಪ್ಪು ಅಥವಾ ಗುಣಿಕಿ ಸೊಪ್ಪು ಅಂತ ಹೇಳ್ತಾರೆ. ಹಾ. ನಮ್ಮ ಆಡು ಭಾಷೆಯಲ್ಲಿ ಚವಿ ಸೊಪ್ಪು ಅಂತ ಹೇಳ್ತಾರೆ. ಆ ಕಾಯಿ ನೋಡಿ ಹಣ್ಣಿದೆ, ಓ ಬಹಳ ರುಚಿ ತಿನ್ಲಿಕ್ಕೆ ಇದೆ. ಹೌದಾ, ಸಿಹಿಯಾ? ನೋಡಿ ತಿಂದು ನೋಡಿ, ಹಾ, 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 ಹಾ. ತಿಳ್ಕೊಳ್ಳಿ. ನೋಡುವ ನೋಡಿ ಸ್ನೇಹಿತರೆ, ಚವಿ ಹಣ್ಣು ಇದು ನಮ್ಮ ಮನೆಯಲ್ಲಿ ಇತ್ತು. ಹಾ. ನಮ್ಮ ಅಣ್ಣನ ಮಕ್ಕಳು ತಿಂತಾ ಇದ್ರು ಇದನ್ನು. ಇಲ್ಲಿ ನೋಡಿ ಹಣ್ಣು. ನಮ್ಮ ಮನೆಯಲ್ಲಿ ಈಗನ ಆಗಿದೆ. ಹೇಗಿದೆ ಅದು ಸಾಂಬಾರ್ ಮಾಡುದು? ಇದರ ಪಲ್ಯ ಮಾಡುದಾ? ಹೌದು ಪಲ್ಯ. ಹ್ಮ್. ಪಲ್ಯ ಮಾಡ್ತೇವೆ, ತಂಬಳಿ ಮಾಡ್ತೇವೆ. ಇದನ್ನ ಹಾ. ಪಲ್ಯ ಮಾಡ್ಲಿಕ್ಕೆ ಏನಿಲ್ಲ, ಈ ತುದಿಗಳನ್ನ ಹ್ಮ್. ಈ ತರ ಹ್ಮ್. ಎಳೆಯ ಸೊಪ್ಪುಗಳು ಕತ್ತರಿಸಿದ್ರೆ ಆಯ್ತು. ಹೌದು. ಇದೆಲ್ಲ ಬೇಡ. ಈ ತರದ್ದು ಸ್ವಲ್ಪ ದಪ್ಪದ ಸೊಪ್ಪು ನಮಗೆ ಬಾಯಿಗೆ ಸ್ವಲ್ಪ ಕಸ ಕರೆಕ್ಟ್ ಸಿಗ್ತದೆ. ಕರೆಕ್ಟ್. ಇಂಥ ಸೊಪ್ಪುಗಳನ್ನು ನಾವು ಮಾಮೂಲಿ ಹರವೆ ಸೊಪ್ಪು ಎಲ್ಲ ಮಾಡ್ತೇವಲ್ಲ, ಹಾ. ಅದೇ ತರ ಪಲ್ಯ. ಹಾ. ಆಮೇಲೆ ತಂಬಳಿ ಮಾಡ್ಲಿಕ್ಕೆ ಹ್ಮ್. ಇದನ್ನು ಅದು ಎಳೆಯದ್ದೇ ಆಗ್ಬೇಕು. ಈ ತುದಿಯನ್ನ ಹಾ, ಹಾ, ಹಾ. ಇಂಥ ತುದಿಗಳನ್ನ ತೆಗೆದು ಹಾ. ಚಂದ ತುಪ್ಪ ಅಥವಾ ಎಣ್ಣೆ, ತುಪ್ಪ ಆದ್ರೆ ಒಳ್ಳೇದು, ಹಾ. ತುಪ್ಪ ಅಥವಾ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾ. 4 ಜೀರಿಗೆ ಹಾಕೊಳ್ಬಹುದು. ಹಾ. ಫ್ರೈ ಮಾಡಿ ತೆಂಗಿನಕಾಯಿ ಮತ್ತೆ ಖಾರಕ್ಕೆ ಮೆಣಸು, ನಾವು ಗಾಂಧಾರಿ ಯೂಸ್ ಮಾಡುದು, ಓ. ಹಾಗೆ ತೆಂಗಿನಕಾಯಿ ಕಡದು ಮತ್ತೆ ಮಜ್ಜಿಗೆ ಉಪ್ಪು ಹಾಕಿಕೊಂಡ್ರೆ ಆಯ್ತು. ಈ ಮಡಿಕೇರಿ ಸೈಡ್ ಅಲ್ಲಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರೆ. ಹೌದು. ಯಾವುದೋ ಒಂದು ಹಬ್ಬ ಬರ್ತದೆ, ಆ ಸಂದರ್ಭದಲ್ಲೆಲ್ಲ ಅದನ್ನು ಹೆಚ್ಚು ಹಾ. ಉಪಯೋಗ ಮಾಡ್ತಾರೆ ಅದನ್ನು, ಹಾ. ಅಲ್ವಾ? ಹಾ. ನಾನು ಇದು ನೋಡಿದ್ದು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಹಾ. ಇದ್ರ ಔಷಧೀಯ ಗುಣ ಸಹ ಉಂಟು ಇದ್ರಲ್ಲಿ. ಏನು ವಿಶೇಷ? ಈ ಹೊಟ್ಟೆ ನೋವಿಗೆ, ಚವಿ ಹೊಟ್ಟೆ ನೋವು ಅಂತ ಹೇಳಿದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಆಗುವ ಹೊಟ್ಟೆ ನೋವಿಗೆ ಹಾ. ಇದು ಒಳ್ಳೆ ಔಷಧಿ. ಇದು ಓಹೋ, ತುಂಬಾ ನಮ್ಮ ಹೆಂಗಸರ ಯುಟ್ರಸ್ ಪ್ರಾಬ್ಲಮ್ ಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಇದನ್ನು ಹೆಚ್ಚು ಉಪಯೋಗ ಮಾಡ್ತಾರೆ. ಆ ರೀತಿ ಅವರು ಸ್ವಲ್ಪ ಮನೆ ಹತ್ರ ನೆಟ್ಕೊಂಡ್ರೆ ಒಂದು ಕೈ ತೋಟಕ್ಕೂ ಆಗತ್ತೆ, ಅದ್ರ ಜೊತೆ ಹೌದು. ಆರೋಗ್ಯನೂ ವೃದ್ಧಿ ಆಗುತ್ತೆ. ಹೌದು. ಮತ್ತೆ ಒರಿಜಿನಲ್, ಅದಕ್ಕೆ ಏನು ಗೊಬ್ಬರನೇ ಬೇಕಾಗಿಲ್ಲ. ಇಲ್ಲ, ಅಲ್ಲ? ಏನು ಬೇಕಾಗಿ. ನಾನು ಮನೆಯಲ್ಲಿ ಅರಿವೆ ಹಾಕಿದ್ದೆ, ಹಾ. ಅರಿವೆ ಇಡೀ ಇದರಲ್ಲಿ ಇದಾಗಿದೆ, ಬಿದ್ದು ಹಾ. ಫುಲ್ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಇನ್ನೀಗ ಹೋಗಿ ಪಲ್ಯ ಮಾಡ್ಬೇಕೀಗ. ಹಟ್ಟಿ ಗೊಬ್ಬರದ ಜೊತೆಗೆ ಹ್ಮ್. ಜೀವಾಮೃತ ಹಾ. ಮಾಡ್ತೇವೆ. ಇಲ್ಲಿ ನೋಡಿ ಜೀವಾಮೃತ. ಹಾ. ಜೀವಿಗಳು ಉಂಟು ಇದರಲ್ಲಿ? ಜೀವಿಗಳಿದೆ. ಒಳ್ಳೆ ಸ್ಮೆಲ್ ಬರ್ತದೆ. ಹೌದು. ನಿಮ್ದು ಏನೇನೆಲ್ಲ ಅದಕ್ಕೆ ರೆಸಿಪಿ? ಅದಕ್ಕೆ ಈಗ 1 ಲೀಟರ್ ಗೋಮೂತ್ರ ಆದ್ರೆ ಹ್ಮ್. ಅದಕ್ಕೆ 5 ಲೀಟರ್ ನೀರು ಹಾಕ್ತೇವೆ ಪ್ರಾರಂಭದಲ್ಲಿ. ಹ್ಮ್. ಆಮೇಲೆ 1 ಮುಷ್ಟಿ ನೆಲಕಡಲೆ ಹಿಂಡಿ ಹಾಕಿದ್ದೇವೆ. ಹ್ಮ್. 1 ಮುಷ್ಟಿ ಮಣ್ಣು ಹಾಕಿದ್ದೇವೆ. ಹ್ಮ್. ಮತ್ತೆ 1 ಅಚ್ಚು ಬೆಲ್ಲ. ಓ. ಇಷ್ಟು ಹಾಕಿ ಮತ್ತೆ 1 ಮುಷ್ಟಿ ಮಣ್ಣು. ತಿರುಗಿಸ್ಲಿಕ್ಕೆ ಇರಲ್ಲ. ಎಲ್ಲ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಬ್ರು ಕೆಲಸ ಮಾಡ್ತೀರಾ? ಹೌದು. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಅದ್ರ ಜೊತೆಗೆ ಇದೊಂದು ಹೂ, ಇದು ಏನಿದು ಹೂ? ಬಾರಿ ಚೆನ್ನಾಗಿ ಕಾಣುತ್ತೆ, ದಾಸವಾಳ ಟೈಪ್ ಅಲ್ಲಿ ಇದೆಲ್ಲ. ಅಜೇಲ ಅಂತ. ಹಾ. ಇಲ್ಲಿ ನೋಡಿ ಫುಲ್ ಬಿಟ್ಟಿದೆ, ಜೀವಾಮೃತ ಹಾಕಿ ಇದು ಇಷ್ಟು ಬಿಟ್ಟದ್ದು ನೋಡಿ, ಜೊಂಗೆ ಜೊಂಗೆ ಉಂಟು ಅಲ್ಲ? ಫುಲ್ ಬರ್ತದೆ. ಸೂಪರ್ ಇದು, ಸೂಪರ್ ಇದು. ಹ್ಮ್. ಅದ್ರ ಜೊತೆ ಮಲ್ಲಿಗೆ, ಇದು ಗುಲಾಬಿಗಳು ಕೂಡ ಆಗಿದೆ. ಹೌದು. ಇದು ಗುಲಾಬಿಗಳೆಲ್ಲ ಕಷಿಯ? ಕಷಿ ಅಲ್ಲ, ಇದು ಗೆಲ್ಲೆ. ಹೌದಾ? ಗೆಲ್ಲಿಂದ ಓ. ನೋಡಿ ಇದು. ಕಷಿ ತಂದು ನಡುದಿಲ್ಲ ನೀವು? ಇಲ್ಲ, ಕಷಿ ನಾವು ಸ್ವಲ್ಪ ದೂರ, ಅಂದ್ರೆ ಅದು ಸ್ವಲ್ಪ ಟೈಮ್ ಹಾ. ಬರ್ತದೆ, 3-4 ವರ್ಷ ಹೋಗ್ತದೆ ಕೆಲವೊಮ್ಮೆ. ಅಲ್ಲ, ಕರೆಕ್ಟ್. ಮತ್ತೆ ಅದಕ್ಕೆ ಸ್ವಲ್ಪ ಆರೈಕೆ, ನಮ್ಮ ವೆದರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹಾ. ಅದ್ರ ಜೊತೆಗೆ ಇರ್ಲಿಕ್ಕೆ ನನಗೆ ಟೈಮ್ ಇಲ್ಲ. ಹೌದು ನಮಗೆ ತರಕಾರಿ ಅದು ಇದು ಬೇಕಾದಷ್ಟು ಉಂಟಲ್ಲ ಕೆಲಸ. ಹೌದು. ಅದಕ್ಕೆ ಅದನ್ನು ಬಿಟ್ಟು ಇಂಥದ್ದೇ ನಾಟಿ. ಮತ್ತೆ ಮನೆ ತುಂಬಾ ನನಗೆ ಡೈಲಿ ಹೂ ನೋಡ್ಬೇಕು. ಅಲ್ಲ, ಅದ್ರ ಜೊತೆಗೆ ಇದೊಂದು ಕೆಂಪು ಬಸಳೆ ಅಲ್ಲ? ಹೌದು. ಎಲ್ಲಿಂದ ತಂದ್ರಿ? ಬಳ್ಳಿ. ಎಲ್ಲಿಂದ ತಂದ್ರಿ ಕೆಂಪು ಇದು ಬಸಳೆ? ನನ್ನ ಫ್ರೆಂಡ್ ಒಬ್ರು ಹ್ಮ್. ಗಿಡ ಕೊಟ್ಟದ್ ನನಗೆ. ಹಾ. ಅವರು ನೀವು ಮಾಡಿ ಅಂತೇಳಿ ಕೊಟ್ರು. ಅವರು ಚೆನ್ನಾಗಾಗಿದೆ. ದಪ್ಪ ಬಸಳೆ ಅಂತ ಕೊಟ್ರು, ಅವರಿಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಇದು. ಹಾ. ಆಮೇಲೆ ಇದು ಬಳ್ಳಿ ಹೂಗಳಿಗೆ ಗೊತ್ತಾದ್ದು ಬಳ್ಳಿ ಬಸಳೆ ಅಂತ. ಓಹೋ. ಆದ್ರೆ ಇದ್ರದ್ದು ಲಾಭ ಏನಂತಂದ್ರೆ ಹಾ. ಈ ಹಸಿರು ಬಸಳೆಗೆ ನೋಡಿ ಅದನ್ನು ಸಹ ಹಾಕಿದ್ದೇವೆ. ಹ್ಮ್. ಹಸಿರು ಬಸಳೆಗೆ ಈ ಕೆಂಪು ದಂಟು ರೋಗ ಬರ್ತದೆ, ಬಂದಾಗಿದೆ ಅಲ್ಲ ಇಲ್ಲಿ? ಬಂದಿದೆ. ಹೌದು. ಇನ್ನು ಏನೇನು ಪ್ರಯತ್ನ ಪಟ್ಟರು ಬರ್ತದೆ ಅದು. ಓಹೋ. ಉಪ್ಪು ಹಾಕಿ ನಿಟ್ಟಿದ್ದೇವೆ. ಹಾ. ಆಮೇಲೆ ಏನೆಲ್ಲ ಯಾರು ಏನೇನ ಅದನ್ನೆಲ್ಲ ಮಾಡಿದೇವೆ, ಆದ್ರದ್ದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ. ಆದ್ರೆ ಇದಕ್ಕೆ ನೋಡಿ. ಅದು ರೋಗ ಇಲ್ಲ? ಇದಕ್ಕೆ ಎಂತ ರೋಗ ಇಲ್ಲ. ಕೆಂಪು ಇದರಲ್ಲಿ ಕಾಣೋದಿಲ್ಲ ಅಂತ ಹೇಳಿಯಾ? ಹಾಗೆ ಅಲ್ಲ, ಹಾಗೆಲ್ಲ ಅದೇ ನಿಮ್ಗೆ ಡೌಟ್ ಬರೋದು ಸಹಜ. ಹಾಗೇನಿಲ್ಲ. ರೋಗ ಬಂದ್ರೆ ಇದಕ್ಕೆ ಗೊತ್ತಾಗೋದಿಲ್ಲ. ಇಲ್ಲ, ಅದು ನಿಮಗೆ ಗೊತ್ತೇ ಆಗಿ ಆಗ್ತದೆ. ಏನಾದ್ರೂ ಒಂದು ಬಾಡುದ ಹಾಗೇನಾದ್ರೂ ಆಗ್ತದೆ, ಏನು ಬರೋದಿಲ್ಲ ಇದಕ್ಕೆ. ರುಚಿ ಇದೆ, ಅದ್ರ ದಂಟು ದಪ್ಪ ಇಲ್ಲ ಅಷ್ಟೇ. ಅಲ್ಲ, ಇದು ಅದೇ ಅಲ್ಲ ನಮ್ಮ ಬಳ್ಳಿ ಗಿಡ ಅಲಸಂಡೆ. ಹೌದೌದು. ಅದು ಜಾಗದ ಅಭಾವದಿಂದ ಅಲ್ಲಲ್ಲಿ ಹಾಕೋದು. ಗಿಡ ಅಲಸಂಡೆ ಅಲ್ಲ? ಇದು ಕಿಡ್ನಿ ಸ್ಟೋನಿಗೆ ಹೌದು. ತುಂಬಾ
ಹೌದು ಒಳ್ಳೆ ಗಿಡ ನೋಡಿ ಹೌದು. ಇದ್ರದ್ದು ಪಲ್ಯ ನೆಲ ಬಸಳೆ ಅಂತ ನಮ್ಮ ಕಾಡು ಬಸಳೆ ಕಾಡು ಬಸಳೆ ಅಂತ. ಹಾ. ಹೌದು, ಪಲ್ಯ ಮಾಡ್ತೀರಾ ಅದು? ಪಲ್ಯ ಫಸ್ಟ್ ಕ್ಲಾಸ್ ಪಲ್ಯ ಆಗ್ತದೆ. ವಾವ್, ನೀವು ಯಾವ್ದನ್ನು ಬಿಡುದಿಲ್ಲ ಅಂತ ಹೇಳಿ ಅಲ್ಲ, ಕಾಡಿನ ಗಿಡಗಳನ್ನು. ಇದು ಯಾವ್ದು ಹೂ ಇದು? ಇದು ಗ್ರೌಂಡ್ ಆರ್ಕಿಡ್. ಗ್ರೌಂಡ್ ಆರ್ಕಿಡ್. ಇದು ಗ್ರೌಂಡ್ ಆರ್ಕಿಡ್. ಇದು ಇದೊಂದು ಟೈಪ್ ಇದು. ಇದು ಬಿಗೋನಿಯಾ ಹಾ. ಒಂದು ತರವು. ಇದು ಇಂಪೇಷಂಟ್ ಸೀಡ್ಸ್. ಓಹೋ. ಇದು. ನೋಡಿ ಸ್ನೇಹಿತರೆ, ಇವತ್ತು ನಮ್ಮಲ್ಲಿ ಕಸಿ ಮಾವುಗಳು ಭಾರಿ ಕಡಿಮೆ. ಅದರಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಗೆ ಹತ್ರದಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಆಯ್ತು. ನೋಡಿ, ಕೆಳಗೆ ಬಗ್ಗಿದೆ, ಸೂಪರ್ ಆಗಿ ಗೊಂಚಲು ಆಗಿರುವಂತ ಮಾವಿನಕಾಯಿ ಆಗಿದೆ. ಹೇಗಿದೆ ಈ ಮಾವಿನಕಾಯಿ ಟೇಸ್ಟ್? ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ? ಒಂದು 15 ವರ್ಷ ಆಗ್ಬಹುದು. ಅಲ್ಲ, ತುಂಬಾ ಆಗ್ತದಾ? ತುಂಬಾ ತುಂಬಾ ಆಗ್ತದೆ. ಪ್ರತಿ ವರ್ಷವೂ ನಮಗೆ ಸಿಗ್ತದೆ ಇದರಿಂದ. ಹೇಗಿದೆ ಟೇಸ್ಟ್? ಬಹಳ ರುಚಿ ಉಂಟು. ನಾವು ಆದಷ್ಟು ಈ ಎಸೆದು ಬಿಸಾಕುವಂತದ್ದನ್ನು ಉಪಯೋಗ ಮಾಡುದು ಜಾಸ್ತಿ. ಅದಕ್ಕೆ ಇಲ್ಲಿ ನೋಡಿ, ಇದು ಕ್ರ್ಯಾಕ್ ಆಗಿದೆ ಬಾಟಲ್, ಕಾಣ್ತದೆ ನಿಮಗೆ? ಹೌದೌದು, ನೋಡಿ ಇಲ್ಲಿ ಈ ಸೈಡ್ ಅಲ್ಲಿ ಇಲ್ಲಿದೆ ಅಲ್ಲ. ಇದಕ್ಕೆ ನನ್ನ ಫ್ರೆಂಡಿನ ಮಗಳು, ಅವಳು ಬಾಟ್ಲಿಗಳಿಗೆಲ್ಲ ಪೇಂಟ್ ಮಾಡುದು ಅದೊಳೊಂದು ಹಾಬಿ. ಅವಳು MBA ಮಾಡ್ತಾ ಇದ್ದಾಳೆ, ವೈಷ್ಣವಿ ಅಂತ. ಅವಳು ಪೇಂಟ್ ಮಾಡಿ ಕೊಟ್ಟದ್ದು ಇದೆಲ್ಲ. ಈಗ ನೋಡಿ, ಒಂದು ಯೂಸ್ ಆಯ್ತು. ಇಲ್ಲರೆ ನಾವು ಪುರಸಭೆಗೆ ಹಾಕುವಂತದ್ದು, ಪುರಸಭೆಯಲ್ಲಿ ಸಹ ತಗೊಳ್ಳೋದಿಲ್ಲ. ಏನು ಮಾಡುದು ನಮ್ಗೆ ಸಮಸ್ಯೆ ಆಗ್ತದೆ. ಇದು ನೋಡಿ, ಚೆನ್ನಾಗಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಇದೆಲ್ಲ. ಇಲ್ಲಿ ಬಿಸ್ಲರಿದು ಒಂದು ಮಾಡಿದ್ರಲ್ಲ, ಬಿಸ್ಲರಿದು. ಹೌದು, ಬಿಸ್ಲರಿ ಇದು ನೋಡಿ, ಪಾಯಿಂಟ್ ಹಾಕಿದ್ದಾರೆ ಅಂತ. ಇದು ನೋಡಿ, ಇದು ಸಹ ಅಷ್ಟೇ. ಈ ಮಡ್ ಪಾಟ್ಗಳು ಇದೆಲ್ಲ ನಮ್ಮ ಪಕ್ಕದ ಮನೆಯವರು ಪ್ರಭಾಕ್ ಅಂತ ಇದ್ದಾರೆ. ಅವರು ನಾನು ಹೂವಿನ ಗಿಡ ಮಾಡುವಾಗ ಅವರೆಲ್ಲ ಪುರಸಭೆಗೆ ಹಾಕುದಂತೆ, ಬೇಕಂತ ಕೇಳಿದ್ದ. ಇರ್ಲಿ ಅಂತ ಹೇಳಿದೆ ನಾನು. ಅದ್ ನೋಡಿ, ಅದನ್ನ ನಾನು ಈಗ್ಲೇ ಹೇಳಿದೆ ಅಲ್ಲ, ಅವಳು ವೈಷ್ಣವಿ ಅಂತ, ಅವಳು ಪೇಂಟ್ ಮಾಡಿದ್ದು. ಇದು ಒಂದು ಸೂಪರ್ ಇದೆ. ಆಮೇಲೆ ಇದು ನೋಡಿ, ಇದು ಅಡಿ ಹೋಗಿದೆ. ಇದೆಲ್ಲ ಹೋಗುವಂತದ್ದು ವೇಸ್ಟ್. ಅದಕ್ಕೆಲ್ಲ ಪೇಂಟ್ ಮಾಡಿ ನೋಡಿ ರಿಯೂಸ್ ಮಾಡಬಹುದು ಅಂತ. ಸೂಪರ್. ಇದು ಸಹ ಅಷ್ಟೇ ನೋಡಿ, ಇದೆಲ್ಲ ಅದೇ ರೀತಿಯಲ್ಲಿ. ರಸ. ಹೌದೌದು, ಕಸದಿಂದ ರಸವೇ. ಸಿಟಿ ಜನರಿಗೆ ಅತಿ ಸುಲಭದಲ್ಲಿ ಹಳೆ ಪಾತ್ರೆಯಿಂದ ಮಾಡುವ ಗೊಬ್ಬರ. ಈ ಹಸಿ ಕಸ ಉಂಟಲ್ಲ, ಅದನ್ನು ಪುರಸಭೆ ಕೊಟ್ಟಾಗ್ಬೇಕು ಅಂತ ಏನಿಲ್ಲ. ಈಗ ಇಂತ ವೇಸ್ಟ್ ಪಾತ್ರ ಇದ್ರೆ ಬಕೆಟ್ ಸಾಕ್ಬಹುದು. ಹೀಗೆ ಇಲ್ಲಿ ಅಡಿ ತೂತ ಮಾಡ್ಬೇಕು. ಎಷ್ಟು ತೂತ ಮಾಡ್ಬೇಕು ಅದ್ರಲ್ಲಿ? ಒಂದು 3-4 ತೂತ ಮಾಡಿದ್ರೆ ಸಾಕು. ಆಮೇಲೆ ಒಂದು ಟ್ರೇ, ಈ ತರದ್ದು ವೇಸ್ಟ್ ಟ್ರೇ ಏನಾದ್ರು ಇಡ್ಬೇಕು, ನೀರ್ ಇಳಿಲಿಕ್ಕೆ. ನೋಡಿ, ಈ ತರ ನೀರ್ ಬೀಳ್ತದೆ. ಈ ನೀರನ್ನು ಡೈಲ್ಯೂಟ್ ಮಾಡಿ ನಾವು ಗಿಡಕ್ಕೆ ಹಾಕ್ಬಹುದು. ಆಮೇಲೆ ಹೀಗೆ ಒಂದು ಲೇಯರ್ ಅಡಿಯಲ್ಲಿ ಫಸ್ಟ್ ಈ ತರದ ಕೋಕೋಪಿಟ್ ಹಾಕ್ಬೇಕು. ಆಮೇಲೆ ನಮ್ಮ ಮನೆ ವೇಸ್ಟ್ ಅನ್ನ ಇರ್ಬೋದು, ಎಂತ ಉಳ್ದ ನೋಡಿ, ನಾನು ಈ ಬಚ್ಚಂಗಾಯಿ ಸಿಪ್ಪೆ ಎಲ್ಲ ಹಾಕಿದ್ ನೋಡಿ. ಇದ್ರ ಅಡಿಯಲ್ಲಿ ಉಳ್ದ ಪದಾರ್ಥ, ಈಗ ಎಂತ ವೇಸ್ಟ್ ಉಂಟು ಅದನ್ನೆಲ್ಲ ಹಾಕ್ತಾ ಬರುದು. ಹಾಕ್ತಾ ಬಂದಾಗ ಹುಳ ಬರ್ತದೆ. ಹುಳ ಬಂದು ಒಂದು 4-5 ತಿಂಗಳೊಳಗೆ ನಿಮಗೆ ನೋಡಿ ಇಲ್ಲಿದೆ ಈ ತರದ ಎಷ್ಟು ಒಳ್ಳೆ ಹುಡಿ ಗೊಬ್ಬರ. ಏನು ಸ್ಮೆಲ್ ಇಲ್ಲ ನೋಡಿ, ಬೇಕಿದೆ ಏನು ಗಲೀಜಿಲ್ಲ. ಇದು ಸುಲಭದ ಗೊಬ್ಬರ, ನಮ್ಮ ಸಾವಯವ ಗೊಬ್ಬರ. ನಾವು ಮನೆಯಲ್ಲೇ ರೆಡಿ ಮಾಡುದು. ಹೇಗಾಗ್ತದೆ ಅದು ಹಾಕುವಾಗ? ಒಳ್ಳೆ ಆಗ್ತದೆ. ನಾವೀಗ ಅದನ್ನೇ ಯೂಸ್ ಮಾಡ್ತೇನೆ. ಹೌದೌದು, ಕಸದಿಂದ ತರಕಾರಿಗೆ ಜೀವ ಕೊಡ್ತೀರಿ. ಖಂಡಿತ, ಖಂಡಿತ. ತರಕಾರಿಗಳನ್ನೆಲ್ಲ ಕೊಳಸಿ, ಹೌದು, ಅದೇ ತರಕಾರಿಗಳನ್ನ ಇನ್ನೊಂದು ತರಕಾರಿಗೆ ಜೀವ ಕೊಡ್ತೀರಿ. ಹೌದು, ಬಿಸಾಗುವ ನಮಗೆ ಕೆಲಸ ಇಲ್ಲ ನೋಡಿ. ಇದರೊಟ್ಟಿಗೆ ಇನ್ನೊಂದು ಗೊಬ್ಬರ ಮಾಡ್ತೇನೆ ಮನೆಯಲ್ಲಿ, ಅತ್ಯಂತ ಸುಲಭವಾಗಿ ಮಾಡುವಂತದ್ದು. ಯಾವುದು? ಎರೆಹುಳ ಗೊಬ್ಬರ. ಹೌದು, ಕಾಂಪೋಸ್ಟಿಂಗ್ ಅಟ್ ಹೋಮ್. ಸೂಪರ್ ಇದೆ. ಇದು ಏನಿದು? ಇದು ಹೇಗೆ ಆನ್ಲೈನ್ ತಂದಿದ್ದ? ಹೌದು, ಟ್ರೇ ಒಂದು ಆನ್ಲೈನ್ ತರಿಸಿದ್ದು. ಅಂದ್ರೆ ಜಾಗದ ಅಭಾವಕ್ಕೆ ನಾವು ಪ್ರತಿಯೊಂದು ಮನೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಇದೆಲ್ಲ ನೋಡಿ ಒಂದ್ ರೌಂಡ್ ಗೊಬ್ಬರ ಆಗಿ ಮುಗ್ದಂತ ಟ್ರೇಗಳು. ಇನ್ನು ಪುನಃ ಇದು ಒಂದೊಂದು ಫುಲ್ ಆದ ಹಾಗೆ ಮಾಡ್ತಾ ಹೋಗುದು. ಇಲ್ಲಿ ನೋಡಿ, ಅಡಿಯಲ್ಲಿ ಈ ತರದ ಪ್ರಾರಂಭಕ್ಕೆ ಬೆಡ್ಡಿಂಗ್ ಮಾಡುವಾಗ ಈ ತರದ ರಟ್ಟು ಹಾಕ್ಬೇಕು, ಪೀಸ್ ಮಾಡಿ. ಆಮೇಲೆ ಅಲ್ಲಿ ಆಗ ನಾನು ತೋರಿಸಿದೆಲ್ಲ ಆ ಕೋಕೋಪಿಟ್ ಹಾಕ್ಬೇಕು. ಇಲ್ಲಿ ನೋಡಿ, ಕೋಕೋಪಿಟ್ ಆದ ನಂತರ ಸಗಣಿ ಹುಡಿ ಇದ್ರೆ ಅದು ಹಾಕ್ಬೋದು. ಇಲ್ಲದ್ರೆ ಡೈರೆಕ್ಟ್ ಈ ಎರೆಹುಳವನ್ನು ಬಿಡ್ಬೇಕು. ಇದಕ್ಕೆ ಬಿಟ್ಟು ಒಂದು 2 ದಿವಸ ಅಥವಾ 1 ದಿವಸ ಸಾಕಾಗ್ತದೆ. ಏನು ಕೊಡ್ಬಾರ್ದು ಅದಕ್ಕೆ, ಅಲ್ಲಿಗೆ ಬಿಡ್ಬೇಕು ರೆಸ್ಟಿಂಗ್ ಅದು ಸೆಟ್ ಆಗ್ಲಿಕ್ಕೆ. ಆಮೇಲೆ ನೋಡಿ, ಈ ತರದ ತರಕಾರಿಯ ಹುಡಿ ಮಾಡಿ ಹಾಕ್ಬಹುದು. ಫ್ರೀ ಇದ್ರೆ ಇಲ್ಲರ ಹಾಗೆ ಸಹ ಹಾಕ್ಬಹುದು. ಎಲೆ ಸಹ ಹಾಕ್ಬಹುದು, ಅದು ಸ್ಲೋ ಆಗ್ತದೆ. ಇದಕ್ಕೆ ಹಾಕಿದ್ರೆ ಸ್ಲೋ ಆಗ್ತದೆ. ಇದೆಲ್ಲ ಆದ್ರೆ ನಿಮಗೆ 1 ತಿಂಗಳಲ್ಲಿ ಗೊಬ್ಬರ ಆಗ್ತದೆ. ಇಲ್ಲಿ ನೋಡಿ, ಗೊಬ್ಬರ ರೆಡಿಯಾಗಿ ಆಗಿದೆ. ಹೇಗೆ ಇದರಲ್ಲಿ ಇದು ನಿಮಗೆ 2 ಬಿಟ್ರೆ ಸಾಕು. 1000 ಗಟ್ಟಲೆ ಆಗ್ತದೆ. ಇದರಲ್ಲಿ ಉಂಟು ಈಗ ಅಷ್ಟೇ. ಬೇಸಿಗೆಯಲ್ಲಿ ಸ್ವಲ್ಪ ಅದು ಸ್ಲೋ, ಅಂದ್ರೆ ನಾವು ತುಂಬಾ ಹಾಕ್ಬಾರದು ಬೇಸಿಗೆಯಲ್ಲಿ. ನೋಡಿ, ಇಲ್ಲಿ ಕಾಣ್ತದೆ,
ಕಾಣ್ತದೆ. ಈಗ ಮರಿ ಮರಿ ಉಂಟು ಇಲ್ಲಿ ನೋಡಿ, ಇನ್ನೊಂದು ಹಾ. ಇದು ಒಟ್ಟೊಟ್ಟಿಗೆ ಇರ್ತದೆ. ಅಲ್ಲ. ಇನ್ನೊಂದು ನೋಡಿ. ಎಲ್ಲ ಹುಡಿ ಹುಡಿ ಮಾಡ್ತದೆ. ಎಲ್ಲ ಹುಡಿ ಹುಡಿ ಮಾಡ್ತದೆ. ಒಂದ್ ತಿಂಗಳು ಬೇಕಾ ಒಂದು ಟ್ರೈ ಆಗ್ಲಿಕ್ಕೆ? ಒಂದ್ ತಿಂಗಳು ಬೇಕಾಗ್ತದೆ. ಮತ್ತೆ ಇನ್ನೊಂದು ಟ್ರೈ ರೆಡಿ ಮಾಡಿ ಹೌದು, ಅದೇ ತರ ಬೆಡ್ಡಿಂಗ್. ಇದನ್ನು ಪುನಃ ಇದನ್ನು ತೆಗಿಬಹುದು. ಮೇಡಮ್, ಈ ರೀತಿ ನಿಮ್ಮ ಕೆಲಸದ ಮಧ್ಯದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುವಂತದ್ದು ಅದು ಕೇವಲ ನಿಮ್ ಕೆಲಸ ಮಾತ್ರ ಅಲ್ಲ. ಇದನ್ನು ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರ ಮಾಡಿದ್ರೆ ಇದರ ಎಷ್ಟೋ ಜನರ ಮನಸ್ಸು ಇದರಲ್ಲಿ ಪರಿವರ್ತನೆ ಆಗಿ ಅವರು ಕೂಡ ಈ ಕೆಲಸಕ್ಕೆ ಕೈ ಹಾಕ್ತಾರೆ. ಇದೆಲ್ಲವೂ ಕೂಡ ಒಂದು ಪ್ರಕೃತಿಯನ್ನು, ಸಮಾಜವನ್ನು ಉಳಿಸುವಂತ ಕೆಲಸ. ಹಾಗೆ ಭಾರಿ ಸಿಸ್ಟಮೆಟಿಕ್ ಆಗಿರುವಂತಹ ಸುಂದರವಾಗಿರೋ ಕೈತೋಟ, ಅದಕ್ಕೆ ಬೇಕಾಗಿರೋ ಗೊಬ್ಬರ, ಅದಕ್ಕೆ ಬೇಕಾಗಿರೋ ಮಾಡುಗಳು, ಅದಕ್ಕೆ ಬೇಕಾಗುವಂತ ಚಟ್ಟಿಗಳು, ಇದೆಲ್ಲವೂ ಕೂಡ ಸೂಪರ್ ಆಗಿ ನೀವು ಮಾಹಿತಿ ಕೊಟ್ಟಿದ್ರಿ. ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಒಂದು ಕೃಷಿ ಅಂತ ಹೇಳಿದ್ರೆ ಅಥವಾ ಈ ರೀತಿ ಕೆಲಸಗಳು ಒಬ್ಬರು ಮಾಡುವಂಥದ್ದು, ಇಡೀ ಫ್ಯಾಮಿಲಿ ಸೇರಿ ಮಾಡುವಂಥದ್ದು. ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡೆಲ್ಲ ಕೆಲಸ ಮಾಡ್ತೀರಿ? ನಮಗೂ ಧನ್ಯವಾದಗಳು ಸರ್. ಬೆಳಿಗ್ಗೆ ಅಂದ್ರೆ ಸಾಮಾನ್ಯವಾಗಿ ಗಿಡಕ್ಕೆ ಬೆಳಿಗ್ಗೆ ನೀರು ಹಾಕಿದ್ರೆ ಒಳ್ಳೇದದು. ಆ ನೀರ್ ಹಾಕೋ ಕೆಲಸವನ್ನು ಇವನು ಮಗ ಮಾಡ್ತಾ ಇದ್ದಾನೆ, ಶ್ರೀಕರ ಅಂತ. ಸಹ್ಯಾದ್ರಿಯಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಾನೆ, ಈಗ ವರ್ಕ್ ಫ್ರಮ್ ಹೋಮ್. ಹಾಗೆ ಬೆಳಗ್ಗೆ ಅವನ ಕೆಲಸಕ್ಕೆ ಮೊದಲು ಇವನು ಪ್ರತಿನಿತ್ಯ ಬೆಳಿಗ್ಗೆ ನೀರ್ ಹಾಕೋ ಕೆಲಸ ಇವನಿಗೆ 1 ಗಂಟೆ ಹಿಡಿತದೆ. ಅವನಿಗೆ ದಪ್ಪದ ಪೈಪಲ್ಲಿ ಹಿಡಿತಾನೆ, ಹಾಗೆ 1 ಗಂಟೆ ಬೇಕು. ಆ ಕೆಲಸ ಇವನು ಮಾಡ್ತಾರೆ. ಮತ್ತೆ ಉಳಿದ ಕೆಲಸಗಳು ನಾವಿಬ್ರು ಸೇರಿಕೊಂಡು, ಪ್ರತಿಯೊಂದನ್ನು ನಾವಿಬ್ರು ಸೇರಿಕೊಂಡು ಮಾಡುದು. ಮತ್ತೆ ಇದೆಲ್ಲ ಒಬ್ಬಳಿಂದ ಮಾಡುವಂತ ಕೆಲಸಗಳಲ್ಲ. ಸಣ್ಣ ಮಗ ಶ್ರೀವತ್ಸ ಅಂತ, ಅವನು 2nd PUC ಶಕ್ತಿ PU ಕಾಲೇಜಲ್ಲಿ ಶಕ್ತಿನಾಗ ಓದ್ತಾ ಇದ್ದಾನೆ. ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರುವಂತದ್ದು ಅವನು. ಓಕೆ ಮೇಡಮ್, ನಿಮ್ಗೆಲ್ಲರೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ.